ಆತ್ಮೀಯರೇ MHID ಯುಡೈಸ್ ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲ್ನಲ್ಲಿ ನಮ್ಮ ಶಾಲೆಯಿಂದ ಈ ವರ್ಷ ಟ್ರಾನ್ಸ್ಫರ್ ಆದಂತಹ ಶಿಕ್ಷಕರನ್ನು ನಾವು ಲೆಫ್ಟ್ ಸ್ಕೂಲ್ ಅಂತ ಮಾಡೋದು ಹೇಗೆ, ಆಮೇಲೆ ಟ್ರಾನ್ಸ್ಫರ್ ಆಗಿ ನಮ್ಮ ಶಾಲೆಗೆ ಜಾಯಿನ್ ಆದಂಥ ಶಿಕ್ಷಕರನ್ನು ಇಂಪೋರ್ಟ್ ಟೀಚರ್ ಇನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಮೊದಲಿಗೆ ಲೆಫ್ಟ್ ಸ್ಕೂಲ್ ಮಾಡಬೇಕಾದ್ರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬಂದು ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡ್ಕೋಬೇಕು. udisplus.gov.in ವೆಬ್ ಲಿಂಕ್ಗೆ ಬಂದಾಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಲಾಗಿನ್ನಲ್ಲಿ ಟೀಚರ್ ಮಾಡ್ಯೂಲ್ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಸರ್ ನೇಮ್ ನಮ್ಮ ಶಾಲೆ ಯುಡೈಸ್ ಸಂಖ್ಯೆ ಯೂಸರ್ ನೇಮ್ ಆಗಿರುತ್ತದೆ. ಸೆಟ್ ಮಾಡಿ ಕೊಟ್ಟಿರೋ ಪಾಸ್ವರ್ಡನ್ನು ಪಾಸ್ವರ್ಡ್ ಸ್ಥಳದಲ್ಲಿ ಫಿಲ್ ಮಾಡಿ, ಕ್ಯಾಪ್ಚಾವನ್ನು ಕ್ಯಾಪ್ಚಾ ಸ್ಥಳದಲ್ಲಿ ಭರ್ತಿ ಮಾಡಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆದಮೇಲೆ ಕ್ಲಿಕ್ ಹಿಯರ್ಡ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಶಾಲೆಯಲ್ಲಿ ಒಟ್ಟು ಶಿಕ್ಷಕರು ಎಷ್ಟಿದ್ದಾರೆ ಅವರ ಕೌಂಟ್ ಸಂಖ್ಯೆಯನ್ನು ಏನು ತೋರಿಸ್ತಾ ಇದೆಯೋ ಟೀಚರ್ ನಂಬರ್ ಏನಿದೆ ಕೌಂಟ್ ನಂಬರ್, ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ತೆರೆದುಕೊಳ್ತದೆ. ಈ ಒಂದು ಪಟ್ಟಿಯಲ್ಲಿ ಟ್ರಾನ್ಸ್ಫರ್ ಆದಂಥ ಶಿಕ್ಷಕರ ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಆರ್ ಸ್ಟೇಟಸ್ ಅಂತ ಏನಿದೆ ಆ ಒಂದು ಕಾಲಮ್ಗೆ ನಾವು ಬರಬೇಕು. ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಒಂದು ಆಯ್ಕೆ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಬಹುದು ಲೆಫ್ಟ್ ಸ್ಕೂಲ್ ವಿಂಡೋ ಇದೆ, ಮೇಲ್ಗಡೆ ಎಲ್ಲ ಶಿಕ್ಷಕರ ಡೀಟೇಲ್ಸ್ ಇದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ರೀಸನ್ ಇದೆ, ಇಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸಿರ್ತಕ್ಕಂಥ ಒಂದು ರೀಸನ್ನಲ್ಲಿ ಟ್ರಾನ್ಸ್ಫರ್ಡ್ ಅಂತಕ್ಕಂಥ ಒಂದು ರೀಸನನ್ನು ಆಯ್ಕೆ ಮಾಡಿಕೊಂಡು ರಿಮಾರ್ಕ್ಸ್ನಲ್ಲಿ ಈ ಒಬ್ಬ ಶಿಕ್ಷಕರು ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಟ್ರಾನ್ಸ್ಫರ್ ಆರ್ ಶಿಫ್ಟೆಡ್ ಟು ಎನದರ್ ಸ್ಕೂಲ್ ಅಂತಕ್ಕಂಥ ರಿಮಾರ್ಕನ್ನು ಇಲ್ಲಿ ಫಿಲ್ ಮಾಡಬೇಕು. ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕವನ್ನು DDMMYY ಫಾರ್ಮ್ಯಾಟಲ್ಲಿ ಫಿಲ್ ಮಾಡಬೇಕು. ಇಲ್ಲ ಅಂದರೆ ಆ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗ್ತದೆ. ಈ ಒಂದು ಕ್ಯಾಲೆಂಡರ್ನಿಂದ ಕೂಡ ಡೇಟನ್ನು ಪಿಕ್ ಮಾಡ್ಬೋದಾಗಿರುತ್ತದೆ. ನೆಕ್ಸ್ಟ್ ಲೆಫ್ಟ್ ಸ್ಕೂಲ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಇಲ್ಲಿ ಒಂದು ಪಾಪಪ್ ಕನ್ಫರ್ಮೇಷನ್ ಕೇಳ್ತದೆ. ಕನ್ಫರ್ಮ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾಫ್ ರೆಕಾರ್ಡ್ ಹ್ಯಾಸ್ ಬೀನ್ ಸೆಂಟ್ ಟು ಡ್ರಾಪ್ ಬಾಕ್ಸ್ ಸಕ್ಸಸ್ಫುಲಿ ಅಂತ ಬರ್ತದೆ. ಟ್ರಾನ್ಸ್ಫರ್ ಆಗಿ ಬಂದಂಥ ಶಿಕ್ಷಕರನ್ನು ಇನ್ ಮಾಡ್ಕೊಳ್ಬೇಕಾಗ್ತದೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಟ್ರಾನ್ಸ್ಫರ್ ಆಗಿ ಬಂದ ಶಿಕ್ಷಕರನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಟೀಚರ್ ಮಾಡ್ಯೂಲ್ನ ಹೋಮ್ ಪೇಜ್ನಲ್ಲಿ ನೋಡ್ಬೋದು. ಎಡಗಡೆ ಇಲ್ಲೊಂದು ಇಂಪೋರ್ಟ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಬ್ಲೂ ಕಲರ್ನಲ್ಲಿ ಒಂದು ಬಟನ್ ಇದೆ, ಟಚ್ ಮಾಡಬೇಕು. ಇಂಪೋರ್ಟ್ ಟೀಚಿಂಗ್ ನಾನ್ ಟೀಚಿಂಗ್, ಇಲ್ಲಿ ಇಂಪೋರ್ಟ್ ಟೀಚರ್ ಅಂತ ವಿಂಡೋಗೆ ಬರ್ತೇವೆ. ನ್ಯಾಷನಲ್ ಕೋಡ್, ಯಾವ ಶಾಲೆ ಯಾವ ಶಿಕ್ಷಕರನ್ನು ನಾವು ಇಂಪೋರ್ಟ್ ಅಥವಾ ಇನ್ ಮಾಡ್ಕೋಬೇಕಾಗಿದೆಯೋ ಅವರ ನ್ಯಾಷನಲ್ ಕೋಡನ್ನು ಈ ಒಂದು ಸ್ಥಳದಲ್ಲಿ ಭರ್ತಿ ಮಾಡಬೇಕು. ನಮಗೆ ನ್ಯಾಷನಲ್ ಕೋಡ್ ಗೊತ್ತಿಲ್ಲಪ್ಪ ಅಂದರೆ ಗೆಟ್ ನ್ಯಾಷನಲ್ ಕೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ನ್ಯಾಷನಲ್ ಟೀಚರ್ ಕೋಡ್ ಈಗ ಫೆಚ್ ಆಗ್ತದೆ. ಈ ಒಂದು ನ್ಯಾಷನಲ್ ಟೀಚರ್ ಕೋಡನ್ನು ನಾವು ಕಾಪಿ ಮಾಡ್ಕೋಬೇಕು. ಒಂದು ವೇಳೆ ನ್ಯಾಷನಲ್ ಟೀಚರ್ ಕೋಡ್ ಫೆಚ್ ಆಗದೇನೆ ನೋ ರೆಕಾರ್ಡ್ ಫೌಂಡ್ ಅಂತ ಬಂದರೆ ಮೂಲ ಶಾಲೆಯಲ್ಲಿ ಶಿಕ್ಷಕರ ಆಧಾರ್ ಡೀಟೇಲ್ಸ್ ಅವರ ಒಂದು ಟೀಚರ್ ಡೀಟೇಲ್ಸ್ನಲ್ಲಿ ಆ್ಯಡ್ ಆಗಿರುವುದಿಲ್ಲ ಅಂತ ಅರ್ಥ. ನ್ಯಾಷನಲ್ ಟೀಚರ್ ಕೋಡ್ ಸಿಕ್ಕಾಗಿದೆ, ಅದನ್ನು ನ್ಯಾಷನಲ್ ಕೋಡ್ ಸ್ಥಳದಲ್ಲಿ ಫಿಲ್ ಮಾಡಾಯಿತು. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಡೀಟೇಲ್ಸ್ ಎಲ್ಲ ನಮಗೆ ಡಿಸ್ಪ್ಲೇ ಆಗ್ತದೆ. ಕೆಳಗಡೆ ರಿಮಾರ್ಕ್ಸ್ ಇದೆ, ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್, ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಇದೆ. ಸೆಲೆಕ್ಟ್ ಡೌನ್ ಇರೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಚರ್ ಆಫ್ ಅಪಾಯಿಂಟ್ಮೆಂಟನ್ನು ಆಯ್ಕೆ ಮಾಡ್ಕೋಬೇಕು. ಡೇಟನ್ನು ಜಾಯ್ನ್ ಆದ ಡೇಟನ್ನು ಇಲ್ಲಿ ಕ್ಯಾಲೆಂಡರ್ ಮೂಲಕನೂ ಆಯ್ಕೆ ಮಾಡ್ಕೋಬೋದಾಗಿರುತ್ತದೆ. ಇಲ್ಲಾಂದರೆ ನಾವು DDMMYY ಈ ಒಂದು ಫಾರ್ಮ್ಯಾಟಲ್ಲಿ ಕೂಡ ಭರ್ತಿ ಮಾಡಬಹುದಾಗಿರುತ್ತದೆ. ರಿಮಾರ್ಕ್ಸ್ನಲ್ಲಿ ದಿಸ್ ಟೀಚರ್ ಇಂಪೋರ್ಟ್ ಟ್ರಾನ್ಸ್ಫರ್ಡ್ ಫ್ರಮ್ ಎನದರ್ ಸ್ಕೂಲ್ ಅಂತ ಈ ರಿಮಾರ್ಕನ್ನು ಬರೀಬೇಕು. ನೆಕ್ಸ್ಟ್ ಇಂಪೋರ್ಟ್ ಸ್ಟಾಫ್ ಈ ಒಂದು ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಪೋರ್ಟ್ ಆರ್ ರಿಸ್ಟೋರ್ ಟೀಚರ್ ಫ್ರಮ್ ಸೇಮ್ ಆರ್ ಅದರ್ ಸ್ಕೂಲ್ ಅಂತ ಇದೆ. ಡು ಯು ವಾಂಟ್ ಟು ರಿಸ್ಟೋರ್ ಸ್ಟಾಫ್ ಅಂತ ಇದೆ. ಇಲ್ಲಿ ರಿಸ್ಟೋರ್ ಸ್ಟಾಫ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸ್ಟಾಫ್ ಇಂಪೋರ್ಟ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಒಂದು ವೇಳೆ ನಾವು
ಇಂಪೋರ್ಟ್ ಅಂತ ಕೊಟ್ಟಾಗ ಆ ಒಬ್ಬ ಶಿಕ್ಷಕರ ಡೀಟೇಲ್ಸಲ್ಲಿ ನೋ ರೆಕಾರ್ಡ್ ಫೌಂಡ್ ಅಥವಾ ಕರೆಂಟ್ಲಿ ನೋ ಟೀಚರ್ ಡ್ರಾಪ್ ಬಾಕ್ಸ್ ಇನ್ ಪ್ರೀವಿಯಸ್ ಸ್ಕೂಲ್ ಅಂತ ಬಂದರೆ ಅದರ ಅರ್ಥ ಶಿಕ್ಷಕರನ್ನು ಮೂಲ ಶಾಲೆಯಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಮಾಡಿಲ್ಲ ಅಂತ ಅರ್ಥ. ಸೊ ನಾವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಮೂಲ ಶಾಲೆಯಲ್ಲಿ ಕಂಪಲ್ಸರಿ ಅವರು ಲೆಫ್ಟ್ ಸ್ಕೂಲ್ ಮಾಡ್ಕೋಬೇಕು. ಆಗಷ್ಟೇ ನಾವು ಜಾಯ್ನ್ ಆದಂಥ ಶಾಲೆಯವರು ಇಂಪೋರ್ಟ್ ಟೀಚರ್ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.